ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 8 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತೋಟಕ್ಕೆ ಸುಮಾರು 6:30ಗೆಲ್ಲ ಬಂದರೆ, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಕಣ್ರಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದಿರೋ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ನಮ್ಮ ರೈತರ ಕೆಲಸ ಹೇಗಿರುತ್ತೆ, ನಮ್ಮ ಜೀವನ ಹೇಗಿರುತ್ತೆ, ನಮ್ಮ ಕಷ್ಟ ಏನು, ಸುಖ ಏನು, ಪ್ರತಿಯೊಂದು ಕೂಡ ನೀವು ನೋಡ್ಬೋದು. ನೋಡಿ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಪೋರ್ಟ್ ಅಂದರೆ ಏನು? ಈ ಥರ ಒಂದು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದಷ್ಟು ವೀಡಿಯೋ ಮಾಡೋಣ. ನಮ್ಮ ವೀಡಿಯೋ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾರೆ ಅಂತ ನಮಗೂ ಗೊತ್ತಾಗುತ್ತೆ. ಆದರೆ ನೋಡ್ತಾರೆ ಜನಗಳು, ಆದರೆ ಯಾರು ಕೂಡ ಲೈಕೇ ಮಾಡಲ್ಲ ಕಣ್ರಿ. ನೀವು ಲೈಕ್ ಮಾಡಿಲ್ಲ ಅಂದರೆ ನಮ್ಗೇನು ಅನಿಸುತ್ತೆ, ಯಾರು ಕೂಡ ಲೈಕ್ ಮಾಡ್ತಿಲ್ಲ, ಇಷ್ಟ ಆಗ್ತಾ ಇದೆಯೋ ಇಷ್ಟ ಆಗ್ತಾ ಇಲ್ಲೋ ಅಂತ ನಮಗೂ ಕೂಡ ಸ್ವಲ್ಪ ಅನುಮಾನ ಇರುತ್ತೆ. ಅದಕ್ಕೆ ನೋಡ್ತಾ ಇರೋರು ಏನಾದರೂ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಓಕೆ, ಇದೇ ರೀತಿಯಾಗಿ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ನಾನು ಬಿಡಿಸ್ತಾ ಇದ್ದೀನಿ, ಆ ಕಡೆ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಇಬ್ಬರು ಕೂಡ ಈ ಕೆಲಸ ಮಾಡ್ತಾ ಇದ್ದೀವಿ. ಈಗ ತೊಂಡೆಕಾಯಿ ಎಲ್ಲ ಬಿಡಿಸಿ ಮರದ ಕೆಳಗಡೆ ಇಕ್ಕಿದ್ದೀನಿ ಕಣ್ರಿ. ಇವಾಗ ಊಟ ಮಾಡೋ ಬಂದಿದ್ದೀವಿ. ಇವತ್ತು ಮನೇಲಿ ಏನಪ್ಪ ಸ್ಪೆಷಲ್ ಅಂದರೆ ಪೂರಿ ಅಂತ ತಿಳ್ಕೊಂಡ್ಬೇಡ್ರಿ, ಪೂರಿ ಅಲ್ಲ ಕಣ್ರಿ, ಮಂಗಳೂರು ಬನ್ನು ಮತ್ತು ಜೊತೆಗೆ ಚಟ್ನಿ ಮಾಡಿದ್ದಾರೆ. ಇದು ಮಂಗಳೂರು ಬನ್. ಆಗಾಗ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಮಂಗಳೂರು ಬನ್ನು. ಆಗಾಗ ಮಾಡಿಸ್ಕೊಂಡು ತಿಂತಾ ಇರ್ತೀನಿ ಕಣ್ರಿ. ಹೆಂಗಾಯ್ತಮ್ಮ? ಚೆನ್ನಾಯ್ತಾ? ಈಗ ಬಂದು ಸಮಯ 11 ಗಂಟೆ ಆಗಿದೆ ಕಣ್ರಿ. ಕರೆಂಟು ಕೂಡ ಬಂದಿದೆ. ಕರೆಂಟು ಬೆಳಗ್ಗೆ 8 ಗಂಟೆಗೆಲ್ಲ ಬಂದ್ಬಿಡು 8:30ಗೆಲ್ಲ ಬಂತು. ಆದರೆ ನೀರು ಈಗ ಬಿಟ್ಟಿದ್ದೀನಿ ಕಣ್ರಿ. ಮಾ ಎಲ್ಲ ಚೆಕ್ ಮಾಡಿದ್ಯಾ? ಓಕೆ, ನಮ್ಮಮ್ಮ ಎಲ್ಲ ಚೆಕ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಬೇಸಾಯ ಬಿಡಬೇಕು. ಬನ್ನಿ ಹೋಗಿ ಬೇಸಾಯ ಬಿಡೋಣ. ಇವಾಗ ಆಲ್ರೆಡಿ ಎಲ್ಲದಕ್ಕೂ ರನ್ನಿಂಗ್ ಆಗ್ತಾಯಿದೆ. ಒಂದು ಸರಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದಮೇಲೆ ಅದಾದಮೇಲೆ ಬೇಸಾಯ ಬಿಡಬೇಕು ಕಣ್ರಿ. ಈಗ ಬಂದು ಬೇಸಾಯ ಬಿಟ್ಟಿದ್ದೀನಿ ಕಣ್ರಿ. 19 ಬಿಟ್ಟಿದ್ದೀನಿ. ಇವತ್ತು ಹೊಂಟಾಕಿ ಕೊಡ್ತಾಯಿದೆ. ನಿನ್ನೆ ಬಂದು ಹೊಂಟಾಕಿ ಕೊಡ್ತು, ಇವತ್ತು ಹೊಂಟಾಕಿ ಕೊಡ್ತಾಯಿದೆ ಕಣ್ರಿ. ಆ ಯೆಲ್ಲೋ ಕಲರು ಒಂದು 80% ಬಂದ್ ಮಾಡಿದ್ರೆ ಇನ್ನು 20% ಬರೀ ನೀರು ಓಡ್ತಾ ಇರಬೇಕು. ಆ ಥರ ಮಾಡಿದ್ರೆ ಮಾತ್ರ ಮರ್ಕುರಿ ಬೇಸಾಯ ಹೇಳ್ಕೊಳುತ್ತೆ, ಇಲ್ಲಾಂದರೆ ಹೇಳ್ಕೊಳೋದಿಲ್ಲ. ಪೂರ್ತಿ ಆ ಯೆಲ್ಲೋ ಕಲರ್ ಗೇಟ್ ಒಲೆನ ತಿರ್ಸ್ಬಿಟ್ರೆ ನೀರು ಬರ್ತೈತೆ, ಹೇಳ್ಕೊಳಲ್ಲ. ಎಲ್ಲ ನಿಮ್ಗೆ ಗೊತ್ತಿದ್ದೆ, ಸುಮ್ಮನೆ ನಾನು ಕೂಡ ಹೇಳ್ತಾ ಇದ್ದೀನಿ ಕಣ್ರಿ. ಈಗ ಮೂಟೆ ಎಲ್ಲ ಪ್ಯಾಕ್ ಮಾಡಿ ಗಾಡಿಗೆ ಹಾಕಿದ್ದಾಯಿತು ಕಣ್ರಿ. ಇವತ್ತು ಸೆಂಟಿಂಗ್ ಕೊಟ್ರಿ. ಯಾಕಂತ ಹೇಳಿದ್ರೆ ನಂದು ಸ್ವಲ್ಪ ಲೇಟ್ ಆಯಿತು. ಈ ಕಡೆ ಸೆಂಟಿಂಗ್ ಕೊಟ್ಟೆ, ಗಾಡಿ ಇವಾಗ ಮಾರ್ಕೆಟ್ ಕಡೆ ಹೊರಡ್ತು ಕಣ್ರಿ. ಗಾಡಿ ಏನೋ ಮಾರ್ಕೆಟ್ ಕಡೆ ಓಡ್ತು. ಈ ಕಡೆ ನನ್ನ ಗಾಡಿ ನೋಡ್ರೆ ಪೆಟ್ರೋಲ್ ಖಾಲಿ ಆಗ್ತಾ ಬಂದಿದೆ. ಪೂರ್ತಿ ಡ್ರೈ ಆಗೈತೆ. ಪೆಟ್ರೋಲ್ ಬಂಕ್ಗೆ ಹೋಗ್ಬೇಕು ಕಣ್ರಿ. ಆಲ್ಮೋಸ್ಟು ನನ್ನ ಬೈಕ್ ಬಂದು ಏರ್ ತಗೊತೈತೆ. ಏರ್ ಯಾಕಪ್ಪ ತಗೋತೈತೆ ಅಂದರೆ ಪೆಟ್ರೋಲ್ ಇಲ್ಲ ಕಣ್ರಿ. ಹಾಗಾಗಿ ನಿನ್ನೆ ಸಂಜೆ ಹಾಕ್ಸೋಣ ಅಂದ್ಕೊಂಡೆ, ಮರ್ತೋದೆ. ಇನ್ನೊಂದು ಸ್ವಲ್ಪ ದೂರ ಐತೆ, ಇನ್ನೊಂದು 2 ಹೆಜ್ಜೆ ಅಷ್ಟೇ ಪೆಟ್ರೋಲ್ ಬಂಕು. ಅಲ್ಲಿ ಗಂಟೆ ಹೋಗ್ಬಿಟ್ರೆ ಸಾಕು. ಅಲ್ಲಿ ಹಾಕ್ಸ್ಕೊಂಡು ಮನೆ ಕಡೆ ಹೊರಡೋಣ. ಬೆಳಗಿಂದ ಮಾಡಿ ಸಾಕಾಗತ್ತೆ ಕೆಲಸಗಳು. ಸೆಂಟ್ರಲ್ಲಿ ಇದೊಂದು ಏನಂದರೆ ಎಲ್ಲ ಮೂಟೆ ಸಾಗಿಸ್ಬಿಟ್ಟೆ. ಆ ಟೈಮಲ್ಲಿ ಹಿಂಗಾಯಿತು. ಪರವಾಗಿಲ್ಲ, ಏನಾನ ಇದಾಗಿರೋ ಅಲ್ಲೋಡ್ರಿ ಎಷ್ಟು ಏರ್ ತಗೊತೈತೆ ಅಪ್ಪ. ಇನ್ನೊಂದು 2 ಹೆಜ್ಜೆ ಕ್ರಾಸ್ಗಂತೂ ಹೋಗೋಕ್ಕಾಗಲ್ಲ. ಇಲ್ಲ ಚರ್ಚ್ ಮುಂದೆ ಇರೋ ಒಂದು ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಳೋದು ಅಷ್ಟೇ. ಇವತ್ತು HP ಪೆಟ್ರೋಲ್ ಬಂಕ್ ಗಂಟ ಹೋಗೋದಂತೂ ಇಲ್ಲ. ಅಮ್ಮ ಅಲ್ಲಿ ಗಂಟ ನಡಿಮ್ಮ, ಇನ್ನೊಂದು ಸ್ವಲ್ಪ ದೂರ ಹೊಟ್ಟೆ ಊಟ ಹಾಕ್ತೀನಿ ನಡಿ. ಏರ್ ತಗೊತಾ ಇದ್ದೀನಿ. ಹೌದು ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕಿಸ್ಕೊಂಡೆ. ಫುಲ್ ಡ್ರೈ ಆಗಿತ್ತು. ಈ ಕಡೆ ಅನ್ನೊಂದು ಕೂಡ ಸೇರ್ ಸ್ಟ್ಯಾಂಡ್ ಹಾಕ್ಬಿಟ್ಬಿಡು ಸ್ವಲ್ಪ ಹೊತ್ತು. ಅದು ಫುಲ್ಲು ಡ್ರೈ ಆಗೋಗಿರ್ತದಲ್ಲ. ಪೆಟ್ರೋಲ್ ಖಾಲಿ ಆಗೋದ್ರೆ ತಳ್ಳದ ಬಲೆಗೆ ಆಸೆ. ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದು ಮೂಸಂಬಿ ಜ್ಯೂಸ್ ಕುಡಿಯೋಕ್ಕೆ ಕಂಡು ಬರೋದಾಗಿತ್ತು. ಈ ಒಂದು ಮೂಸಂಬಿ ಜ್ಯೂಸ್ ಆಲ್ಮೋಸ್ಟು ತುಂಬಾ ದಾಹ ಆಗ್ತಾಯಿತ್ತು. ಹಾಗಾಗಿ ಮೂಸಂಬಿ ಜ್ಯೂಸ್ ಕುಡಿಯೋಕ್ಕೆ ಬಂದೆ. ಪಾರ್ಸಲ್ ಎತ್ಕೊಂಡು ಮನೆ ಕಡೆ ಹೊರಡೋಣ. ಓಯ್, तुम्हारा यूट्यूब ले यूट्यूब हाँ माई यूट्यूब चैनल
ನಿನ್ನೂ ಆಗ್ತಾ ಇದ್ದೀನಿ ನಾಳೆ ಬರ್ತೀಯಾ? ಹಾಂ. ನಿನಗೆ ನಿನಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ನಾಳೆ ಯೂಟ್ಯೂಬಲ್ಲಿ ಬರ್ತೀಯ ನೀನು? ಯೂಟ್ಯೂಬಲ್ಲಿ ಹಾಕ್ತೀನಿ ನಾಳೆ. ಕನ್ನಡ ಮಾಲೂಮ್ ನೀ? ಎಷ್ಟು ವರ್ಷ ಆಯಿತು ಬಂದು ಇಲ್ಲಿ? ಹಾಂ, ಹಿಂದಿ ಮಾಲೂಮ್, ಕನ್ನಡ ನೀ? ಹಾಂ, ಹಿಂದಿ ಮಾಲೂಮ್. ಮೂಟೆ ಹಾಕ್ಬಿಟ್ಟು ಬರೋ ಸಾಕನೆ ಹೂವು ಕಿತ್ತ? ನಾನು ಮೂಟೆ ಕಿತ್ಬಿಟ್ಟು ನಾನು ಮೂಟೆ ಹಾಕ್ಬಿಟ್ಟು ಬರೋ ಸಾಕನೆ? ಹಾಂ. ಇವಾಗ ಎಷ್ಟು ಮೊಳ ಆಗ್ತೈತಿ ಇದು ಕಟ್ಟಿದ್ರೆ? ಏನ್ಮಾ ಎಷ್ಟು ಮೊಳ ಆಗ್ತೈತೆ? 8 ಮೊಳ ಆಗ್ತೈತಿ ಇದು. ಸಮಯ ಬಂದು 5 ಗಂಟೆ ಆಗಿದೆ ಕಣ್ರಿ. ಇವಾಗ ಕಳೆವರೆಗೆ ಬಂದಿದ್ದೀವಿ. ನಾಳೆ ಬಂದು ಶನಿವಾರ, ಗಾಡಿಗಳಿರೋದಿಲ್ಲ, ರಜಾ, ಹಾಗಾಗಿ ಕಾಯಿ ಬಿಡಿಸೋದಿಲ್ಲ. ಇವತ್ತು ಕಳೆ ಹೊರ್ಕೊಳ್ಳೋಣ, ಸ್ವಲ್ಪ ಕಳೆ ಹೊರೆಯದಿದೆ. ಆ ಕಳೆ ಹೊರೆಯಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರ ಎತ್ಕೊಂಡು ತಟ್ತಾ ಇದ್ದಾರೆ ನಮ್ಮಮ್ಮ. ನಂದು ತಟ್ಟು ಪ್ರೇಮಕ್ಕ. ಈ ಥರ ಹೊರವರಿನ ತಟ್ಕೊಂಬಿಟ್ರೆ ಚೂಪಾಗಿರ್ತೈತೆ, ಬೇಗ ಚೆನ್ನಾಗಿ ಹೊರಿಬೋದು ಕಣ್ರಿ. ಹಾಗಾಗಿ ಹೊರವರಿನ ತಟ್ಕೊಳೋದು. ನಂದು ತಟ್ಟ ಚೆನ್ನಾಗಿ ತಟ್ತೀಯಮ್ಮ ನೀನು. ಏನೋ ಉಬ್ಬಿಸ್ಬಿಟ್ರೆ ಸಾಕಲ್ಲ, ಹಂಗೆ ಮಾಡ್ತೀವಿ ಕೆಲಸ ಪ್ರೇಮಕ್ಕ. ಉಬ್ಬಿಸ್ಬೇಕು, ತೆಂಗಿನ ಮರ ಎಕ್ಸ್ಬೇಕು ನೋಡ. ತೆಂಗಿನ ಮರ ಅಲ್ಕೋ ಚಿಕ್ಕದಾಗೋಯ್ತು. ನಮ್ಮ ತೋಟದಾಗಿರೋದೇ ಅದು ಒಂದೇ ದೊಡ್ಡದು, ಇನ್ನು ಪಕ್ಕ ತೋಟದಲ್ಲಿದ್ದೆ ದೊಡ್ಡದು. ಆ ಥರ ಎಕ್ಸ್ಬೇಕು ತೆಂಗಿನ ಮರಕ್ಕೆ. ನಿನ್ನ ಕಳೆ ಹೊರೆಯಕ್ಕಂತ ಬಂದೆ. ಈ ಕಡೆ ಕಳೆನೂ ಕೂಡ ಹೊರ್ಕೊಂಡು ತೆಂಗಿನ ಗೆರೆಗಳನ್ನ ಹೊಡ್ಕೊಂಡು ಬಂದೆ. ಅಂದರೆ ಎಲ್ಲ ತೆಂಗಿನ ಗೆರೆಗಳು ಕಾಣಿಸ್ತಾ ಇದ್ದಾವೆ ನಿಮಗೆ. ತುಂಬ ದಿನ ಆಗೋಗಿತ್ತು ಹೊಡೆದು, ಸುಮಾರು 1 ವರ್ಷ ಆಗೋಗಿತ್ತು ಹೊಡೆದು. ಕೆಳಗಡೆ ಇದ್ದಿದ್ದು ತೆಂಗಿನ ಗೆರೆಗಳೆಲ್ಲ ಹೊಡೆದಾಕ್ದೆ. ಈ ಥರ ಹೊಡೆಯೋದ್ರಿಂದ ಏನಪ್ಪ ಉಪಯೋಗ ಅಂದರೆ ಬೇಗ ಬಂದು ಮರ ಹೈಟ್ ಬೆಳಿತೈತೆ. ಮರ ಹೈಟ್ ಬೆಳೆದಷ್ಟು ದಿಮ್ಮೆ ಹೊಡಿತೈತೆ. ದಿಮ್ಮೆ ಹೊಡೆದೈತೆ ಅಂದರೆ ಇಮಿಡಿಯೇಟಾಗಿ ಹೊಂಬಾಳೆ ಸ್ಟಾರ್ಟ್ ಆಗುತ್ತೆ ಕಣ್ರಿ. ಹಾಗಾಗಿ ಅವಾಗವಾಗ ಹೊಡಿತಾ ಇರಬೇಕು, 1-2 ಗೆರೆ. ಇದು ತುಂಬ 1 ವರ್ಷ ಆಗೋಗಿತ್ತು, ಹೊಡೆಯೋಕ್ಕೆ ಆಗಲಿಲ್ಲ. ಹಾಗಾಗಿ ಒಂದೊಂದು ಮರದಲ್ಲಿ 4 ಎಲ್ಲ ಹೊಡೆದು ಬಿಸಾಕಿದ್ದೀನಿ. ಈ ಅಂಚಲೆಲ್ಲ ಕಳೆ ಹೊಡೆದಿದ್ದಾಯ್ತು. ಏನಂದರೆ ಇದು ಮೊನ್ನೆ ಬಿಟ್ಬಿಟ್ಟಿದ್ರೆ ಒಂದು ಸಾಲು ಹಾಗೆ ಉಳ್ಕೊಂಬಿಟ್ಟಿತ್ತು. ಇವಾಗ ಅದನ್ನು ಕ್ಲೀನ್ ಮಾಡ್ಕೊಂಬಂದರೆ ಇದೆಲ್ಲ ಮೊನ್ನೆ ಎಲ್ಲ ಹೊಡೆದಾಕಿದ್ದೀವಿ. ಇನ್ನು ಇದ್ರಾಗೇನು ಕಳೆ ಬರಲಿಲ್ಲ. ಅಲ್ಲಿಗೂ ಬಂದಿದ್ದಾವೆ, ಮೊನ್ನೆ ಗೊಬ್ಬರ ಹಾಕಿದ್ದಕ್ಕೆ ಮತ್ತೆ ಬಂದಿದ್ದಾವೆ. ಮತ್ತೆ ಹೊರಿಬೇಕು ನೋಡ್ರಿ ಹೆಂಗೆ ಬಂದ್ಬಿಟ್ಟವ. ಅವಾಗಲೇ ಈ ಕಡೆ ಕಳೆ ಹೊರಿತಾ ಇದ್ರೆ ನಮ್ಮಮ್ಮ ಇಲ್ಲಿ ಕಾಂಗ್ರೆಸ್ ಗಿಡಗಳು ಜೋರ್ತಾವ್ರಿ. ಕತ್ಲಾಯ್ತಪ್ಪ, ಬೇಗ ಇನ್ನು ಸಾಲ ಹಂಗೆ ಹೊರಿಯೋಣ ಇಷ್ಟ. ಎಲ್ಲೆಲ್ಲ ಓದ್ತಾ ಆಡ್ತೀಯ. ಈಗ ಬಂದು ಈ ಅಂಚು ಹೊರಿಬೇಕು ಕಣ್ರಿ. ಇದು ಕೂಡ ತುಂಬ ಹೋಗೈತೆ, ನೋಡ್ತಾ ಇರ್ಬೋದು. ಆ ಕಡೆ ಎಲ್ಲ ಇನ್ನೂ ಅಷ್ಟು ಬರಲಿಲ್ಲ, ಯಾಕಂದರೆ ಇನ್ನೂ ಅದು ಮೊನ್ನೆ ಹೊರ್ತಿದ್ದು. ಅವಾಗೆ ಅದು ಸ್ವಲ್ಪ ಬಂದಿದೆ, ಇನ್ನು ಅದು ಕೂಡ ಹೊರಿಲೇಬೇಕು. ಇದು ನೋಡ್ರಿ ಏತ್ ಮುಚ್ಚಿದ್ದಂಗೆ ಅದೇ. ಏನೋ ನಮ್ಮ ಹಳ್ಳಿ ಭಾಷೆನಾಗ ಹಂಗೆ ಅನ್ನೋದು, ಏತ್ ಮುಚ್ಚಿಕೈತಿದೆ ಅಂತ ಗುಣಿಗ್ಲಾಗ. ಇದನ್ನು ಹೊರೆಯಾಗಿ ಬಂದಿದ್ದೀವಿ. ಆ ಕಡೆ ನಮ್ಮಮ್ಮ ಕುಡ್ಗಲ್ ಎತ್ಕೊಂಡು ಒಂದೊಂದು ಕಾಂಗ್ರೆಸ್ ಗಿಡನ ಜೋರ್ಕೊಂಡು ಬರ್ತಾವ್ರೆ. ಈಗ ಸಮಯ ಬಂದು ಸಂಜೆ 6:15 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಳೆ ಹೊರ್ಕೊಂಡಿದ್ರಿ, ಇನ್ನು ಕತ್ಲಾಯಿತು. ಇನ್ನು ನಾವು ಕೂಡ ಮನೆ ಕಡೆ ಹೊರಡದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರೋ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಆಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿರಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.